ಎಲ್ಲರಿಗೂ ನಮಸ್ಕಾರಗಳು. ಈ ನಾಗಮಕ್ಕನ ಜೀವನದ ಕಥೆ ಈ ಒಂದು 4 ಭಾಗಗಳ ಮುಗಿದ 5ನೇ ಭಾಗ ಪ್ರಾರಂಭ ಮಾಡಿದ್ದೇವೆ. ಕೆಲವು ಒಂದು ವಿಷಯಗಳಿಂದ ಈ ಒಂದು ಕಥೆಯ ಒಂದು ಹೆಸರನ್ನು ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ಈ ಒಂದು ಕಥೆ ಎಲ್ಲ ಕ್ಯಾರೆಕ್ಟರ್ಗಳೆಲ್ಲ ಸೇಮ್ ಇರುತ್ತೆ, ಎಲ್ಲ ಕರೆಕ್ಟಾಗಿರುತ್ತೆ. ಏನಂದರೆ ಕಥೆಯ ಒಂದು ಟೈಟಲ್ ಏನಿದೆಯಲ್ಲ ಅದೊಂದು ಚೇಂಜ್ ಮಾಡ್ತಾ ಇದ್ದೇವೆ. ನಾಗಮಕ್ಕನ ಜೀವನದ ಕಥೆಯಿಂದ ಸಹೋದರಿಯ ಸ್ವಾಭಿಮಾನ ಅಂತ ಹೇಳ್ಬಿಟ್ಟು ಕಥೆಯನ್ನು ಚೇಂಜ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಕಥೆ ತುಂಬ ಚೆನ್ನಾಗಿದೆ, ಇದಕ್ಕೆ ನಮ್ಮ ಎಲ್ಲರ ಒಂದು ಸಹಕಾರ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಕಥೆಯನ್ನು ಪ್ರಾರಂಭಿಸೋಣ. ಯಾವಾಗ ನಾಳೆಯಿಂದ ನೀನೇನು ಕೂಲಿ ಹೋಗ್ಕೋಬೇಡ, ಆರಾಮಾಗಿರೋ. ತಂಗಿಗೇನು ಆಕೆ ಹೋಗ್ಬೇಕು ಹೋಗ್ತಾಳಂತ, ಅದೇನು ಆಗಲ್ಲ ಹೇಳ, ಅದೇನು ಪಾಲೈತಿಲ್ಲ ನೀನು ಹೇಳ್ದಂಗೆ ಮೇಡಮ. ಆಕಿನ ಪಡೆಗಿರೋಳಕ್ಕೆ ಕೂಲಿಗೆ ಹೋಗಿ ದನ್ಕೋಬೇಡ. ಊರಾಗ ಮಂದಿ ಎಲ್ಲ ತಿಂಬಟ್ಟಿಡಕತ್ತಾರ. 4 ಮಂದಿ ಗಂಡ್ಮಕ್ಳು ಇದ್ರೂ ತಾಯಿನ ಕೂಲಿ ಕಳ್ಸಕತ್ತಾರ, ತಂಗಿನವ್ರಿಗೆ ಹಾಕ್ಯಾರ ಅಂತೇಳಿ ಊರು ಮಂದಿ ತಿಂಬಟ್ಟಿಡಕತ್ತಾರ. ನಮ್ಗೆ ಅನ್ಸ್ಬೇಡವ, ನಮ್ದು ಏನು ತಪ್ಪಿಲ್ಲ. ಮನೆಗೆ ಹೆಣ್ಮಕ್ಳು ಮಾಡೋದಕ್ಕೆ ನಾವೇನು ಮಾಡಮ್ಮ, ಕೂಲಿಗೆ ಹೋಗ್ಬೇಡವೆ ನಾಳಿಂದ. ಸಿದ್ಧ ಏನು ಮಾಡ್ಲಪ್ಪ, ನನ್ನ ಕಣ್ಣಾಗ ನೋಡೋಕ್ಕಾಗಲಾರ್ದ ಹೋದೆ. ನಾನು ಇದು ವಯಸ್ಸೊಂದಲ್ಲ ಬರ್ಬರ್ತಾ ಹಂಗಾಗಿ ಹಿಂಗಾಗೈತೆ. ಆಯ್ತು, ನಾಳಿಂದ ನಾನು ನೋಡ್ತೀನಿ. ನಾನು ಸದ್ಯಕ್ಕೇನು ಹೋಗಲ್ಲ ಬಿಡ, ನಾಳಿಂದ ನೋಡ್ತೀನಿ. ನಾನು ಹೇಳಿದ್ದಕ್ಕೆ ಒಂದು ಪಾಲ್ ಮಾಡಿಬಿಡ್ರಪ್ಪ. ಹಂಗೆ ನನಗೆ ಶಿವಲಿಂಗಿಗೆ ಒಂದು ಮದುವೆ ಮಾಡ್ರಿ ಮರೆ. ಅದೆರಡು ಆಯ್ತಪ್ಪ, ನಾನು ಆರಾಮಾಗಿ ಕಣ್ಮುಚ್ಚಿ ಅಂತ ನಂದೇನಿಲ್ಲ. ಇದೇನು ಚಿಂತೆ ಆಗ್ಬಿಟ್ಟೈತಪ್ಪ. ಸಿದ್ದಪ್ಪ, ಶಿವಪ್ಪ, ನೀವಿಬ್ಬರು ದೊಡ್ಡವರು. 19 ಕರ್ರಿ, 19 ಎಲ್ಲರೂ ಸೇರಿ ಮಾತಾಡಿ ಪಾಲಿಂದ ಒಂದು ಬಗೆಹರಿಸಿ ಇದಕ್ಕೊಂದು ಲಗ್ನ ಮಾಡ್ರಪ್ಪ ಮರೆ. ಆತ ಹೇಳಬೇಕು, ಚಿಂತೆ ಮಾಡ್ಬೇಡ. ಈ ಕಡೆ ನಾನು ಅಲ್ಲಿ ಕೇಳೀನಿ, ಅಲ್ಲಿ ಒಂದು ಹೆಣ್ಣು ಐತೆ ಅಂತ, ಮೇಲ್ಗಡೆ ಕಡೆ ಐತೆ ಅಂತ ಹೆಣ್ಣು. ಹೋಗಿ ನೋಡ್ಕೊಂಬರ್ತೀವಿ ತಗೋ ಹೋಗಿ ನಾವು. ನಾನು ಶಾಣ ಹೋಗಿ ನೋಡ್ಕೊಂಬರ್ತೀವಿ. ಶಿವಪ್ಪಣ್ಣನ ಬರ್ತಾನೆ, ಹೋಗಿ ನೋಡ್ಕೊಂಬರ್ತೀವಿ. ನೋಡ್ಕೊಂಬಂದು ಆದಷ್ಟು ಜಲ್ದಿ ಒಂದು ಲಗ್ನ ಮಾಡೋಂತಾಗ. ಏನು ಅವನೇನು ಸರ್ಕಾರಿ ನೌಕರಿಯಾಗದಾನ, ಹೆಣ್ಣು ಯಾರು ಕೊಡಲ್ಲ, ಎಲ್ಲರೂ ಕೊಡ್ತಾರೆ. ನೀನೇನು ಅವನ ಬಗ್ಗೆ ತಿರುಗಿ ಕೆಡಿಸ್ಬೇಡ. ನೀನು ಹೇಳ್ದಂಗೆ ಪಾಲ್ ಮಾಡಮ್ಮ. ಇನ್ನೊಬ್ಬತ್ತು ಕರ್ಸಿ ಎಲ್ಲರೂ ಸೇರಿ ಬಿದ್ದೀವಿ ಅಂತ ಸೇರಿ ಪಾಲ್ ಮಾಡೋಂತಾಗ. ನೀನೇನು ತಿರುಗಿ ಕೆಡಿಸ್ಬೇಡ. ಅಷ್ಟೇ ಸಾಕಪ್ಪ ಸಿದ್ಧ. ನನಗೆ 2 ಚಿಂತೆ ಆಗ್ತೈತೆ. ನೀವೇನು 3 ಲಗ್ನ ಆಗಿ ಈಗ ಸಣ್ಣದ್ಕೊಂಡು ಲಗ್ನ ಮಾಡಿ ಈಕಿದೊಂದು ಭಾಳ ಸ್ವಲ್ಪ ಗಟ್ಟಿಗೆ ಚಿಂತೆ ಅಂದ್ರೆ ನನಗೆ ಚಿಂತೆ ಇಲ್ಲ ಅಂತ ಅಷ್ಟು ಮಾಡ್ರಪ್ಪ. ಯವ್ವ ಆತ ಹೇಳ್ದೆ, ನೀನು ಯಾಕೆ ಅಷ್ಟು ಚಿಂತೆ ಮಾಡ್ತಿದ್ದೇವ? ಆತ ಏಳನಲ್ಲಿ ಈಗ ಸಿದ್ದಪ್ಪಣ್ಣನಲ್ಲಿ ಅಲ್ಲಿ ಮೇಲ್ಗಡೆ ಕಡೆ ಐತೆ ಅಂತ ಹೋಗಿ ನೋಡ್ಕೊಂಬರ್ತೀವಿ. ನೋಡ್ಕೊಂಬಂದು ಜಲ್ದಿ ಲಗ್ನ ಮಾಡೋಂತಾಗ. ಅದೇನು ತಿಳ್ಕಿಸ್ಬೇಡ, ಹೇಳ್ದಂಗೆ ಪಾಲನೆ ಮಾಡೋಂತಾಗ. ಎಲ್ಲರದ್ದು ಏನಿದಿಲ್ಲ, ನೀನೇನು ತಿಳ್ಕಿಸ್ಬೇಡ, ಆರಾಮಾಗಿರಬೇಕು. ಆಯ್ತು, ಫಸ್ಟ್ ಮಾಡ್ರಿ. ಇನ್ನೇನು ಯಾವ್ದಲ್ಲ ಹೋಗಿ ನೋಡ್ಕೊಂಬಂದಿದೆ ಇಲ್ಲ ಯಾವಾಗ ಏನು ಕತೆ ಹೆಣ್ಣಾಗೈತೆ ಅಂತ. ಮಹಾಲಕ್ಷ್ಮಿ ಬಂದಾಳ, ನಾನೆಲ್ಲಿ ಹೋಗಿ ನೋಡ್ಕೊಂಬರ್ಲಪ್ಪ. ಈಗ ನನಗಾಗಲ್ಲ, ಹೋಗಿ ನೋಡ್ಕೊಂಬ. ಯಾವಾಗ ಕರ್ಕೊಂಬ ಇದು ಮಾಡುವಾಗ ಉನ್ನಬೆ ಏನು ನಡೆದಾಳ. ನಾನು ಹೋಗಿ 2 ದಿನ ಹೋಗಿ ಬಂದಿದ್ದೆ, ಅದಾಗಿಂದ ಒಳ್ಳೆ ಹೋಗಾಗಿಲ್ಲ. ಹೋಗ್ಬೇಕು, ಹೋಗಿ ಬರ್ತೀನಿ. ಏನೋ ಒಂದು 4-5 ತಿಂಗಳಾಗಿಂದ ಕಳಿಸ್ತಂದಾರ, ಅವಾಗ ಕರ್ಕೊಂಬರ್ತೀನಿ ಮಾಡಿ. ಇಲ್ಲಲ್ಲ, ನಾನು ಹೋಗ್ಬೇಕಿತ್ತು. ಕೊಬ್ಬರಿ ಬೆಲ್ಲ ಎಲ್ಲ ಕೊಡ್ಬೇಕು. ಎಲ್ಲ ಹೋಗಿ ಎಲ್ಲಷ್ಟು ಬೆಲ್ಲ, ಕೊಬ್ಬರಿ, ತುಪ್ಪ ಎಲ್ಲ ಹೋಗಿ ಕೊಟ್ಟು ಬರ್ಬೇಕು. ನನಗೆ ಹಿಂಗೆ ಆಯ್ತಪ್ಪ, ನಾನು ಹಿಂಗೆ ಹೋಗೋಕ್ಕಾಗಲ್ಲ. ನೀನು ಹೋಯ್ವ, ಶಾಣವನ್ನು ಕರ್ಕೊಂಡು ಹೋಗ. ಸಿದ್ದಪ್ಪನ ಬರ್ತಾನೆ, ಹೋಗಿ ಕೂಸಿ ನೋಡ್ಕೊಂಡು ಎಲ್ಲ ಕೊಟ್ಟು ಬರ್ರಿ. ಏನು 4 ತಿಂಗಳಾಗಿನ ಬಾಣತನಾಗಿನ ಕಳಿಸ್ತಾರಂತ. ಅಷ್ಟ ಮಾಡಿರಿ, ಅಡ್ಜಸ್ಟ್ ಮಾಡಿ ಕರ್ಕೊಂಬರಕ್ಕೆ ಹೋಗ್ಬಿಡ್ರಿ, ಅವಸರ ಮಾಡಬೇಡ್ರಿ. ಹೆಂಗಿದ್ರಿ ಶಾಣ ಅಷ್ಟ ಮಾಡಿರಿ. ಅಲ್ಲ ನಾಗವ, ನಿಮ್ಮವ್ವ ಆರಾಮಿಲ್ಲ, ಹೋಳಿಗೆ ತುಪ್ಪ ತಿನ್ನಂಗಾಗೈತೆ ಅಂತ ಕಥಾವಂತ ಮಾಡ್ಕೊಡ್ಬೇಕಿಲ್ಲ ಒಬ್ರನ್ನ. ಏನಾಗಲ್ಲ, ಜಳ ಬಂದ್ರೇನು ಹೋಳಿಗೆ ತುಪ್ಪ ತಿಂದ್ರೆ ಏನಾಗಲ್ಲ, ಮಾಡಿಕೊಡ್ರಿ. ಏನಾಯ್ತದ್ರೆ ಬೇ ಅಮ್ಮ, ಹೋಳಿಗೆ ತುಪ್ಪ ಅಲ್ಲ, ಆಕಿ ನಮ್ಮ ಅತ್ತಿಗೆ ಮಾಡ್ದಾಳಲ್ಲ, ಅಲ್ಲಿಗೆ ತುಪ್ಪ ಕೊಬ್ಬರಿ ಬೆಲ್ಲ ಎಲ್ಲ ಕೊಟ್ಟಬಾರ ಅಂತ ಹೇಳಕತ್ತ. ಆಕಿಗೆ ಹೋಳಿಗೆ ತುಪ್ಪ ತಿನ್ನಂಗಾಗೈತೆ ಅಂತಂದಿಲ್ಲ. ನಿನಗೊಂದು ಒಳ್ಳೆ ಕಿವ ಪೂರ್ತಿ ಇದು ಮಾಡಿ ಹೇಳ್ಬೇಕವ. ಹೌದಾ, ಅಷ್ಟೇ ಅದಕ್ಕೆ ಯಾಕೆ ಅಂತಪ್ಪ ಓದಿರ್ತಿದ್ದಿ ನೀನು? ಯಾರು ನೋಡಿದ್ರೆ ನನಗೆ ಕ್ಯೂ ಕೇಳಲ್ಲ ಅನ್ಕೋಬೇಕು ನೋಡು. ಅಂತಪ್ಪ ಓದಿರ್ತಿದ್ದಿ ಏನ್ತಾನ ನಿಂದಾರ? ಯಾರು ನೋಡಿದ್ರೆ ಕ್ಯೂ ಕೇಳಲ್ಲ ಅನ್ಕೊಳ್ಳಲ್ಲ ನಾನು ಇಂದಕಿಗೆ. ಇಲ್ಲ ಕ್ಯೂ ಕೇಳಲ್ಲ ಅಂತ ಅನ್ಕೊಂಡೈತಿ ಮುದಕಿ. ನಾನು ಕ್ಯೂ ಕೇಳತ್ತ ಅಂತ ಅನ್ಕೊಂಬಿಟ್ಟ. ಕ್ಯೂ ಕೇಳಲ್ಲ ಅನ್ನೋದು ಇಡೀ ಊರು ಮಂದಿ ಗೊತ್ತೈತೆ. ಇದೊಂದು ಮುದೆ ಕ್ಯೂ ಕೇಳ್ತೈತೆ ಅಂತ ಬರೋದಾಗೈತಿ. ಅಲ್ಲ ಹಂಗೆ ಬಂದಿರಲ್ಲ ಎಲ್ಲರೂ, ಅಡಿಗೆ ಮಾಡಿಟ್ಟಿನಿ ತಮ್ಮ ಅಂತೇಳಿ ಹಂಗೆ ಬಂದಿರಲ್ಲ. ನನಗೆ ಅದು ಹಿಡ್ಕೊಂಬ ಬ್ಯಾಗ್ ಎಲ್ಲಿ ಹಿಡ್ಕೊಂಬರ್ಕೋರಿ ಅಂತ ಎಲ್ಲ ರೆಡಿ ಮಾಡಿಟ್ಟಿನಿ. ಸದ್ಯಕ್ಕೆ ಸಜ್ಕೊಂಡಿದ್ನಲ್ಲ, ಸುಡಿಸೋದು ಇನ್ನೂ ಊಡೋಕೆ ಏನು ಟೈಮ್ ಇಲ್ಲ. ಹಂಗಾಗಿ ಅದು ಕಷ್ಟ ತಗೊಂಡು ಸುಡಿಸೋದು ಕೊಡ ನಾಗಮ್ಮ ಅಕ್ಕಿ ಕೊಡ ಸಜ್ಜಕಂತ. ಆಮೇಲೆ ಶಿವಲಿಂಗ ಕೈಗೆಲ್ಲ ರೆಡಿ ಮಾಡಿನೆಲ್ಲ, ಅಡಿಗೆ ಮಾಡೀನಿ, ಕೊಟ್ಟು ಕಳಿಸ್ತೀನಿ ಬ್ಯಾಗ್ ಐತಿ. ಇವ ನೀನೇ ಕ್ಲಾಸ್ ತಗೊಳ್ಕೊಂಡಿದ್ದೆ ಶರಣಮ್ಮ. ಮಾಡ್ತಿದ್ನಲ್ಲ, ನಾನು ಬಂದಿದ್ದೆ ಅಡಿಗೆ ಮಾಡ್ತಿದ್ದೆ. ಯಾಕೆ ನೀನು ಅಷ್ಟು ಇದು ಮಾಡ್ಕೊಂಡಿದ್ದೆ? ಇಲ್ಲ ಏನಾಯ್ತು, ಏನಾಗಿಲ್ಲ, ಮಾಡಿನ ತಗ ನನಗೇನು ಜಲ್ದಿಯಾಗಿ ಮಾಡಿದ್ನ ಕಳಿಸ್ಕೊಡ್ತೀನಿ ತಗ. ಮತ್ತು ನೀನು ಅಡಿಗೆ ಮಾಡ್ಕೋಬೇಡ, ಮತ್ತೆ ಮಾಡ್ತಂತೇಳಿ ನಾನು ಅದಕ್ಕೆ ಬಂದೆ. ನಾನು ಚೂರು ಅದು ಇದು ಪಲ್ಯ ಮಾಡೋದೈತೆ, ಚಪಾತಿ ಎಲ್ಲ ಮಾಡೀನಿ, ಪಲ್ಯ ಮಾಡೋದೈತೆ, ಅನ್ನ ಮಾಡೀನಿ, ಕೊಟ್ಟು ಕಳಿಸ್ತೀನಿ. ಸುಡ ಮಾಡಿದ್ದೆ, ಅದಕ್ಕೆ ತಗೊಂಬಂದೆ ನಾನು. ಅಕ್ಕಿ ಸಜ್ಜೆ ಮಾಡ್ಕೊಂಬಂದಿನವೇ ಸುಡೋದು ತಿನ್ನೋ ಒಂದಿಷ್ಟು ತಿಂದು ಒಂದು ಸ್ವಲ್ಪ ಮತ್ತೆ ಆರಾಮಾಗ್ತದೆ ಜಲ್ದಿ. ಯಾರು ಶಣವನು ಚೆನ್ನಾಗಿ ಸದ್ಕ ಮಾಡ್ಕೊಂಬಂದಾನೆ. ಚಲೋ ಆಯ್ತವ ಹಂಗಾರೆ, ನೀನು ಚಲೋ ಇದ್ದೆ, ಚಲೋ ಆಯ್ತು ಹಂಗಾರೆ. ಅಲ್ಲಲ್ಲೇ ಆ ಬಸ ಹೊಡೆದಾಳಂತ ಹೆಣ್ಣು ಮುಡ್ಚಿಟ್ಟಲ್ಲಿ ತೊಗೊಂಡಿಲ್ಲ. ಮುಡ್ಚಿಟ್ಟು ತೊಗೊಂಡು ನೀನು ಸಿದ್ದಪ್ಪ ಹೋಗಿ ಅವ್ರ ಮನೆ ಕೊಬ್ಬರಿ ಬೆಲ್ಲ ತುಪ್ಪ ಎಲ್ಲ ಅಷ್ಟು ಏನೈತೆ ಕೊಟ್ಟು ಮಾತಾಡ್ಸಂಬರ್ರಿ. ನಾನು ಹೋಗ್ಬೇಕಿತ್ತು, ನನಗಾಗಲ್ಲ ಇನ್ನು ಹೋಗಕ್ಕೆ. ನೀನು ಹೋಗಿ ಕೊಟ್ಟು ಮಾತಾಡ್ಸಂಬರವ. ಆಯ್ತು ಹೇಳ್ತೀವಿ, ಓದ್ತೀನಿ ನಾನು. ನೀನೇನು ತಿಳಿ ಕೆಲಸ ಮುಡ್ಚಿಟ್ಟೆಲ್ಲ ತೊಗೊಂಡಿದ್ವಿ, ಎಲ್ಲ ಮನೆಗಿನೆಲ್ಲ ತೊಳೆದು ಬಟ್ಟೆ ಗಿಟ್ಟೆಲ್ಲ ಒಗೆದಾಕಿ ಎಲ್ಲ ಇದು ಮಾಡಬೇಕು. ನಾಳೆ ಮಾಡ್ಕೊಂತ ನಾಳೆ ಮುಡ್ಚಿಟ್ಟೆಲ್ಲ ತೊಗೊಂಡು ಆತಪ್ಪ ಅಂದ್ರೆ ನಾಡ್ದು ಹೋಗಿ ಬರ್ತೀವಿ ತಗ. ನಾನೇ ತೊಗೊಳ್ತೀವಿ,
ಶಾಪ್ ಮಾಡಿ ಬರ್ತಾನೆ ನೋಡ್ಕೊಂಡು ಮೂವರು ಹೋಗಿ ಇದು ಮಾಡಿ ಬರ್ತಿರ್ತಾರೆ. ನೀವು ಮೂರು ಯಾಕೆ ಹೋಗ್ತೀರಿ? ಮೂರು ಹೋಗ್ರಿ ಒಂದು ಸಲ ನಮ್ಮ ಮಂಜನ ಕರ್ಕೊಂಡು ಹೋಗ್ರಿ. ಬೇಡ ನಾನಂದ್ರೆ ಇಲ್ಲಿ ಕಳ್ಸಲ್ಲ, ಇಲ್ಲ ಸಣ್ಣದೈತೆ ಹುಡುಗ, ಎಲ್ಲಿಗೆ ಅಲ್ಲೆಲ್ಲ ಕಳ್ಸಕ್ಕೆ ಹೋಗಲ್ಲ. ಅದ್ರ ಯಾಕೆ ನೋಡಿ ಒಟ್ಟ ಬಡ್ಡಿ ಸೇರಲ್ಲ ನಮ್ಮನ್ನ, ನಾನು ಹುಡುಗನ ಕಳ್ಸಲ್ಲ. ಹಿಂಗೆ ಯಾಕಂತೀವಿ? ಯಾಕೆ ಏನಾಗಲ್ಲ ತಗೋ, ಕಳ್ಸಿ ಹೋಗಿ ಬರ್ತೀನಿ. 4 ಮಂದಿ 3 ಓಡ್ ಪ್ರಶ್ನೆ ಸಲ ಹೋಗಿ ಬರ್ತೀವಿ. ಕಳ್ಸಿ ಏನಾಗಲ್ಲ. ನಾನು ಇರೋಕೆ ಏನು ಮಾಡ್ತಾಳೆ? ನೀನು ಯಾಕೆ ತಿಳಿ ತಿಳ್ಸಿಂತೀವಿ? ಸುಮ್ಮನೆ ಕಳ್ಸಿ ಹೋಗಿ ಬರ್ತೀವಿ ನಾವು. ಏನಪ್ಪ ಅಣ್ಣ, ಯಾಕೆ ಬೇಕು ಅನ್ಸತ್ತೆ ನನಗೆ. ಆಯ್ತು ಕರ್ಕೊಂಡು ಹೋಗ್ರಿ ಕೇಳಿ ಅಂತೀರ ಅತ್ತಿಗೆ. ಆಗ್ತೀವಿ ಹಂಗಾದ್ರೆ ನಾಳೆ ಮುಚ್ಚಕ್ಕೆಲ್ಲ ತಗೊಂತಾಳೆ, ನಾಡ್ದು ಹೋಗಿ ಬರ್ತಿರ್ತಾಳೆ. ನಾನು ಸಿದ್ದಪ್ಪ ಶಾಣವ ಮಂಜನ್ ಕರ್ಕೊಂಡು ಹೋಗಿ ಬರ್ತೀವಿ. 4 ಮಂದಿ ಹೋಗಿ ಬರ್ತಿರ್ತಾಳೆ. ಆಯ್ತಪ್ಪ, ಅಷ್ಟು ಮಾಡಿರಿ. ಎಲ್ಲ ಇದು ಮುಗಿಸ್ಯಾರಿ, ಮುಗಿಸ್ಕೊಂಡು ಬಂದು ನಾನು ಹೇಳಿದ್ನವ್ರಿಗೆ ಪಾಲಿಂದೆಲ್ಲ ಮಾಡ್ರಪ್ಪ. ಅತ್ತಿ ಅದ ನಮ್ಮ ಕಡೆ ಒಂದು ಎಣ್ಣೆ ಐತಾ, ಅದು ಸುಳಿ ನೋಡಮಂತ ಹೇಳಿದ್ರ, ಹೇಳಿದ್ರನ ಇವರು? ಹ್ಞೂ ಹೇಳಿದೆ. ಹೋಗ್ರಿ ಮತ್ತೆ ಇದು ಮುಗಿಸ್ಕೊಂಬರ್ರಿ. ಫಸ್ಟ್ ಮೊದಲು ಮುಗಿಸ್ಕೊಂಬರ್ರಿ. ಮುಗಿಸ್ಕೊಂಬಂದು ಆಮೇಲೆ ಇವನು ಒಂದು ಹೆಣ್ಣು ನೋಡ್ರಿ, ಹೆಣ್ಣು ನೋಡಿ ಮದುವೆ ಮಾಡ್ರಿ ಜಲ್ದಿ. ಆಯ್ತು ಹೇಳಿವೆಲ್ಲ, ಆಯ್ತು ನೌಕರಿ ಮಾಡ್ತೀನಿ ಅಂತೆಲ್ಲ ಕೇಳಿದ್ವಿ. ಬಂದು ನೋಡ್ಕೊಂಡವ್ರಿ ಅಂತ ಯಾರ ಹೋಗಿ ನೋಡ್ಕೊಂಬರ್ತಿರ್ತಾರೆ. ನೋಡ್ಕೊಂಬಂದು ಲಗ್ನ ಮಾಡ್ಬಿಡ್ತಾರೆ ಜಲ್ದಿ. ಓಕೆ ಸ್ನೇಹಿತರೆ, ಈ ಕಥೆಯ ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತದೆ. ಹಾಗೂ ಈ ಕಥೆಯನ್ನು ಮುಂದುವರಿಯುತ್ತದೆ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಆಗುತ್ತೆ. ಎಲ್ಲರೂ ದಯವಿಟ್ಟು ನಮ್ಮನ್ನು ಆಶೀರ್ವದಿಸಿ ಬೆಂಬಲಿಸಿ. ಹಾಗೂ ನಮ್ಮ ಈ ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಎಲ್ಲರಿಗೂ ನಮಸ್ಕಾರಗಳು.